ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನೀವು ತಮ್ಮನೇಲ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬೋದು ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನೀವು ನಮ್ಮ ಚಾನಲ್ನ ಇಂತಹ ಯೂಸ್ಫುಲ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಥರ ಸರ್ಚ್ ಮಾಡಿದ್ರೆ ಸೊ ನಮ್ಮ ಚಾನಲ್ ಇಲ್ಲಿ ಫ್ರಂಟಲ್ಲೇ ನೋಡಿಸುತ್ತೆ ನೋಡ್ಬೋದು. ಸೊ ಇದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇವಾಗ ಯಾವ ಥರ ಅಂತ ನೋಡೋಣ. ಸೊ ಫಸ್ಟ್ ನೀವು ಆ ಥರ ಮಾಡೋದು ಫಸ್ಟ್ ನಿಮ್ಮ ಮೊಬೈಲಲ್ಲಿ ChatGPT ಆ್ಯಪ್ ಇರಬೇಕು. ಸೊ ಇಲ್ಲಾಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ChatGPT ಅಂತ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಸೊ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಳ್ತಾ ಇದ್ದೀರೋ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಫೋಟೋಸ್ ಅನ್ನೋದು ಆಪ್ಷನ್ ಇದೆ ನೋಡ್ಬೋದು. ಸೊ ಅದ್ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟು ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಪ್ರಾಂಪ್ಟ್ನ ನೀವು ಕಾಪಿ ಮಾಡಿಕೊಂಡು ಈ ಫೋಟೋ ಕೆಳಗಡೆ ಪೇಸ್ಟ್ ಮಾಡಿಬಿಟ್ಟು ನೀವು ಇದನ್ನ ಇಲ್ಲಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ಇಮೇಜ್ ಜನರೇಟ್ ಮಾಡೋದು ಸ್ಟಾರ್ಟ್ ಆಗೋಗುತ್ತೆ ನೋಡ್ಬೋದು. ಸೊ ಇಲ್ಲಿ ಈ ಥರ ಪ್ರಾಂಪ್ಟ್ ಇದೆ. ಸೊ ಈ ಪ್ರಾಂಪ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಆ ಡಿಸ್ಕ್ರಿಪ್ಷನಲ್ಲಿರೋ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಸೊ ಈ ಥರ ನೀವು ಪೇಸ್ಟ್ ಮಾಡಿದಾಗ ಇಲ್ಲಿ ChatGPT ಇಮೇಜ್ ಜನರೇಟ್ ಮಾಡುತ್ತೆ ನೋಡ್ಬೋದು. ಈ ಥರ ಲಿಮಿಟ್ ಇರುತ್ತೆ ಸ್ನೇಹಿತರೆ. ನೀವು ನಾರ್ಮಲ್ ChatGPT ಇನ್ಸ್ಟಾಲ್ ಮಾಡಿದ್ರೆ ಇಲ್ಲ ನೀವು ಅದನ್ನು ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಫಾಸ್ಟಾಗಿ ಪ್ಲಸ್ ಇನ್ನು ಮೋರ್ ಇಮೇಜಸ್ನ ಈ ಥರ ಜನರೇಟ್ ಮಾಡ್ಬೋದು. ಸೊ ಈ ಥರ ವೆಯ್ಟ್ ಮಾಡಿ ಒಂದು 30 ಸೆಕೆಂಡ್ಸ್ ಆ ಥರ ವೆಯ್ಟ್ ಮಾಡಿದ್ಮೇಲೆ ಇದು ಜನರೇಟ್ ಆಗುತ್ತೆ. ಸೊ ಇದು ಜನರೇಟ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡ್ಬೋದು ಈ ಥರ ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಫುಲ್ ಜನರಲ್ ನಾಲೆಡ್ಜ್ ಅಥವಾ ಕಂಟೆಂಟ್ ಇರುವ ಟಾಪಿಕ್ಸ್ ಇದರಲ್ಲಿ ಇರುತ್ತೆ ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡ್ಬೋದು ಸೊ ನಮ್ಮ ಚಾನಲ್ನಲ್ಲಿ ವ್ಯೂಸ್ ಬರ್ತಿದೆ, ಲೈಕ್ಸು ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ಯೂಸ್ಫುಲ್ ಕಂಟೆಂಟ್ಗಾಗಿ. ಸೊ ಇಮೇಜ್ ಜನರೇಟ್ ಆದಮೇಲೆ ಈ ಥರ ಒಂದು ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು. ಸೊ ನೋಟಿಫಿಕೇಶನ್ ಓಪನ್ ಮಾಡಿದ್ಮೇಲೆ ಸೊ ನೋಡ್ಬೋದು ಇದು ಬಿಫೋರ್ ಇಮೇಜು. ಇನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಆಪ್ಷನ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಮೇಜ್ ಸೇವ್ ಆಗೋಗುತ್ತೆ ಗ್ಯಾಲರಿಯಲ್ಲಿ. ಸೊ ಇವಾಗ ಗ್ಯಾಲರಿಗೆ ಹೋಗ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಇದು ಬಿಫೋರು, ಇದು ಬಿಫೋರ್ ಫೋಟೋ ಮತ್ತೆ ಇದು ಆಫ್ಟರ್ ಫೋಟೋ ನೋಡ್ಬೋದು. ಡಿಫ್ರೆನ್ಸ್ ನೀವೇ ನೋಡ್ಬೋದು ಸ್ನೇಹಿತರೆ ಈ ಥರ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.